ಅನ್ನ ಕೇಳಿ ಹೋಗ್ಲಿ ಯಾಕೆ ಚಿಕನ್ ಅಲ್ಲ ಎರಡೇ ಪೀಸ್ ಅಜ್ಜಿ ಹೆಚ್ಚಾಗಿ ಹಾಕ್ಬಾರ್ದು. ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರ ಮನೇಲೂ ಹಬ್ಬ ಮುಗೀತಾ? ಎಲ್ಲರ ಮನೇಲೂ ಹಬ್ಬ ಮುಗೀತು ಅಂದ್ಕೊಂಡಿದ್ದೀನಿ. ರಜೆಗಳು ಕೂಡ ಮುಗ್ದು ನೆಕ್ಸ್ಟ್ ಇವಾಗ ಏನೇ ಇದ್ದರೂ ಡ್ಯೂಟಿ ಕಡೆಗೆ. ಇದು ಆ್ಯಕ್ಚುಲಿ ಹೊಸ್ದಡ್ಕಿನ ದಿನದ್ದು ವಿಡಿಯೋ ಆಗಿರುತ್ತೆ. ಅಂದರೆ ಮಂಗಳವಾರ ಅವತ್ತು ಶಿವಕುಮಾರ ಸ್ವಾಮೀಜಿಯವರ ಬರ್ತ್ಡೇನೂ ಸಹ ಇದ್ದಿದ್ದರಿಂದ ಚೇಳೂರಲ್ಲಿ ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ. ಅಂದರೆ ಅವತ್ತು ಫುಲ್ ಇಡೀ ದಿನ ಮಹಾದಾಸೋಹ ಇರುತ್ತೆ. ನಾವು ಕೊತ್ತಂಬರಿ ಸೊಪ್ಪೇನೋ ತೊಗೋಬೇಕಿತ್ತು. ಸೊ ಹಾಗಾಗಿ ಬಸ್ ಸ್ಟ್ಯಾಂಡಿಗೆ ಅಂತೇಳಿ ಹೋಗಿದ್ವು. ಅದನ್ನೆಲ್ಲ ತೊಗೊಂಡು ಇವಾಗ ಊರಿಗೆ ಹೋಗೋಣ ಅಂತೇಳಿ ಊರಿಗೆ ಹೋಗ್ತಾ ಇದ್ವಿ. ನಾವು ಮೊದಲನೇ ಹಬ್ಬನೂ ಅಲ್ಲೇ ಆಚರಿಸಿದ್ವಿ, ಎರಡನೇ ಹಬ್ಬನೂ ಅಲ್ಲೇನ. ಏಕೆಂದರೆ ನಮ್ಮ ಮನೇಲಿ ಯಾರೂ ನಾನ್ ವೆಜ್, ಅಂದರೆ ನಾನು ನಾನ್ ವೆಜ್ ತಿನ್ನಲ್ಲ. ಸೊ ಹಾಗಾಗಿ ನಮ್ಮ ಮನೆಯವರು ನನ್ನ ಮಗಳು ಇಬ್ಬರೇ ಇರೋದು. ನನ್ನ ಮಗಳು ಆಲ್ರೆಡಿ ಊರಲ್ಲೇ ಇದ್ಲಲ್ಲ, ಹಾಗಾಗಿ ನಮ್ಮ ಮನೆಯವರು ಒಬ್ರಿಗೆ ಇನ್ನೇನು ಅಡುಗೆ ಮಾಡ್ಕೊತೀರ, ಇಲ್ಲೇ ಹೇಳ್ತೀವಿ ಬರ್ರಿ ಅಂತೇಳಿ ನಮ್ಮಮ್ಮರು ಹೇಳಿದ್ರು. ಸೊ ಹಾಗಾಗಿ ಬೆಳಗ್ಗೆನೇ ಎದ್ಬಿಟ್ಟು ನಮ್ಮಮ್ಮ ಸ್ವಲ್ಪ ಐಟಮ್ಸ್ ಎಲ್ಲ ಹೇಳಿತು, ಅದನ್ನೆಲ್ಲ ತಗೊಂಡು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ ಅಂತ. ಎಲ್ಲ ಅಂದರೆ ಮಾವಿನ ಗಿಡಗಳೆಲ್ಲ ಚಿಗುರಿದ್ದಾವೆ, ಮಾವಿನಕಾಯಿ ಸಹ ಬಿಟ್ಟಿದ್ದಾವೆ. ನಮ್ಮಮ್ಮರು ತೋಟದಲ್ಲಿರೋದ್ರಿಂದ ವಾತಾವರಣ ತುಂಬಾ ಕೂಲಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ವ್ಯೂ ಎಲ್ಲನ. ನಾವು ತಿಂಡಿ ಏನು ಮಾಡಲಿಲ್ಲ. ನಾನು ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ನಮ್ಮಮ್ಮ ಫೋನ್ ಮಾಡ್ತು, ಕರೆಂಟ್ ಹೋಗುತ್ತೆ ಬೇಗ ಬಂದ್ರಿ, ಖಾರಕ್ಕೆಲ್ಲ ರುಬ್ಕೋಬೇಕು ಅಂತೇಳಿ. ಸೊ ಹಾಗಾಗಿ ನಾವು ತಿಂಡಿ ಅಷ್ಟೊತ್ತಿಗೆ ಅಲ್ಲಿಗೆ ಹೋದ್ವಿ. ಇನ್ನೇನು ಹತ್ರ ಇರೋದ್ರಿಂದ ಏನು ದೂರ ಆಗಲ್ಲ. ನಾನು ಹೋಗೋಷ್ಟೊತ್ತಿಗೆ ಆಲೆನ ನಮ್ಮ ತಮ್ಮ ಮಿಸ್ಸಸ್ಸು ತಿಂಡಿ ಎಲ್ಲ ಮಾಡಿದರು, ಅಮ್ಮ ಎಲ್ಲ ಸೇರಿಕೊಂಡು. ನೆಕ್ಸ್ಟ್ ಇಲ್ಲಿ ಇದು ನೆನ್ನೆ ಎಲ್ಲ ಟೊಮೊಟೊ ಸಸಿ ಹಾಕಿದ್ರಲ್ಲ, ಅದಕ್ಕೆ ಕಪ್ಪೇನೋ ಇಡ್ತಾಯಿದ್ರು ನನ್ನ ಮಗಳು, ನಮ್ಮಪ್ಪ, ನಮ್ಮ ತಮ್ಮ, ನಮ್ಮ ಗುಂಡ ಎಲ್ಲನ. ನಮ್ಮ ಮನೇಲಿ ಏನೇ ಹಬ್ಬ ಇರಲಿ ಜಾತ್ರೆ ಇರಲಿ ಅವ್ರ ಕೆಲಸಗಳು ಮಾತ್ರ ಅವರು ಮಾಡ್ತಾನೆ ಇರ್ತಾರೆ. ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ನಿಲ್ಲಿಸಲ್ಲ. ಅವರೆಲ್ಲ ಕೆಲಸ ಮಾಡ್ತಾಯಿದ್ರು. ಸೊ ನಾವಿವಾಗ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ನಮ್ಮಮ್ಮ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ರು. ನಾನು ಹೋಗಿ ಕೊತ್ತಂಬರಿ ಸೊಪ್ಪೆಲ್ಲ ಸೋಸ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ವು. ನೆಕ್ಸ್ಟು ತಿಂಡಿನೂ ಸಹ ತಿಂದ್ಕೊಂಡ್ವು. ತಿಂಡಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದರು, ತಿಂತಾಯಿದ್ವಿ. ನಾನು ನಮ್ಮ ಗುಂಡುಂಗು ತಿನ್ನಿಸ್ಕೊಂಡು ತಿಂಡಿನ ತಿಂತಾಯಿದ್ವಿ. ತಿಂಡಿ ತುಂಬ ಚೆನ್ನಾಗಿತ್ತು. ಅಂದರೆ ಫ್ರೆಶ್ ಮಾವಿನಕಾಯಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ. ನಮ್ಮಮ್ಮ ಅಷ್ಟೊತ್ತಿಗೆ ಎಲ್ಲ ಹಚ್ಕೊತೆಲ್ಲ ಸರಿ ರುಬ್ಕೊಡು ಅಂತಂತು. ನಮ್ಮಮ್ಮನೇ ಅಡುಗೆ ಎಲ್ಲ ಮಾಡೋದು, ನಾವೆಲ್ಲ ಸುಮ್ಮನೆ ಹೆಲ್ಪಿಗೆ ಅಷ್ಟೇನ. ಫಸ್ಟು ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡೆ. ಅಂದರೆ ನಮ್ಮ ಮನೇಲಿ ಇವತ್ತು ಮಟನ್ನು ಚಿಕನ್ನು ಎರಡೂ ಮತ್ತು ಮೊಟ್ಟೆ ಸಾಂಬಾರು ಒಂದೊಂದೆಲ್ಲ ವೆರೈಟಿಗಳು ಇರಬೇಕು ಅಂತಂದರೆ ಆ ಥರ ನಮ್ಮ ಮನೇಲಿ ಒಬ್ಬರು ಒಂದು ತಿಂದರೆ ಇನ್ನೊಬ್ಬರು ಒಂದು ತಿನ್ನಲ್ಲ. ಸೊ ಹಾಗಾಗಿ ಅಂದರೆ ಇದು ಊರಿಂದನ ಫಸ್ಟು ನಮ್ಮಮ್ಮ ಚಿಕನ್ನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದಾರೆ. ಫಸ್ಟ್ ಚಿಕನ್ ಸಾಂಬಾರ್ಗೆ ಹಾಕಿಡೋಣ ಅಂತೇಳಿ. ಇಲ್ಲಿ ನಮ್ಮ ಗುಂಡ ಅವನು ಚಿಕ್ಕವನು ಸಹ ಎದ್ದಿದ್ದ, ಅವ್ರನ್ನ ಆಟ ಆಡಿಸ್ತಿದ್ರು. ನಮ್ಮ ಮನೆಯಲ್ಲಿ ಮಕ್ಕಳು ಸಾಮ್ರಾಜ್ಯ ಜಾಸ್ತಿ ಆಗ್ಬಿಟ್ಟೈತೆ, ಒಬ್ಬರು ಎತ್ಕೊಂಡ್ಲೇಬೇಕು. ಅವನಂತೂ ನೋಡಿ ಫ್ರೆಶ್ ಆಗಿದೆ ಪುದೀನ ಸೊಪ್ಪು, ನಮ್ಮದ್ರಲ್ಲೇ ಇತ್ತು. ಸೊ ಹಾಗಾಗಿ ಅದನ್ನೇ ಕಿತ್ಕೊಬಂದು, ಅಂದರೆ ಹೊಲ್ದ ಕಡೆ ಇದ್ದರೆ ಅದೇ ಈ ಪುದೀನ, ಕೊತ್ತಂಬರಿ, ಕರ್ಬೇವಿನ ಸೊಪ್ಪು ಎಲ್ಲ ಫ್ರೆಶ್ ಆಗೇ ಸಿಗುತ್ತೆ. ನಮ್ಮಮ್ಮ ಎಲ್ಲ ಹಚ್ಕೊಟ್ಟಿತ್ತಲ್ಲ, ನಾನೆಲ್ಲ ರುಬ್ಬಿಟ್ಕೊಂಡೆ. ತಮ್ಮವ್ರ ಮಿಸ್ಸಸ್ಸು ಪಾತ್ರೆಗಳೆಲ್ಲ ತೊಳ್ಕೊತಾ ಇದ್ರು. ಈಗ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಿರ್ತೀವಿ. ಅದು ಚಿಕ್ಕ ಪಾಪು ಮಲ್ಕೊಂಡಿದ್ರೆ ಮಾತ್ರ, ಅವನು ಎದ್ದಿದ್ರೆ ಅವನ್ನೇ ಒಬ್ಬರು ಎತ್ಕೋಬೇಕು. ನಾನೆಲ್ಲ ರೆಡಿ ಅಂದರೆ ರುಬ್ಬಿ ಕೊಟ್ಟೆ. ನಮ್ಮಮ್ಮ ಎಲ್ಲ ಒಗ್ಗರಣೆಗೆ ಹಾಕ್ತಾಯಿದ್ರು. ಇವಾಗ ನಮ್ಮಮ್ಮನ ಸಾಂಬಾರು ಚೆನ್ನಾಗಿ ಮಾಡ್ತಾರೆ, ನಮ್ಮನ್ನೇ ಮಾಡೋದು. ಬಟ್ ನಮಗೆ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ಅಂಥೇಳಿ ನಾವೇನು ಮಾಡಲಿಲ್ಲ, ನಮ್ಮಮ್ಮನೇ ಮಾಡ್ತಾಯಿದ್ರು. ಇಲ್ಲೇ ಅಂದರೆ ನಮ್ಮನೇಲಿ ಈ ಸಲ ಕುರಿ ಮಟನ್ ತೊಗೊಂಬಂದಿದ್ರು. ಅಮ್ಮ ಇವಾಗೆಲ್ಲ ಕಟ್ ಮಾಡಿ ಇಡ್ತಾಯಿತ್ತು. ಅನ್ನ ಕೇಳಿ ಕೇಳಿ ಊರಿಗೆ ಹೋಗು. ನಿನ್ನೆ ಹೇಳ್ತಾ ಇರೋದು ಊರಿಗೆ ಹೋಗು ಅಂತ.
ಇಲ್ಲಿ ನನ್ನ ತಂಗಿ ನನ್ನ ತಮ್ಮಂಗೆ ಏನೇನೋ ಕ್ವಶನ್ ಕೇಳ್ತಿಲ್ಲ, ಅವಳಿಗೆ ಅಷ್ಟೊಂದು ಸ್ಪಷ್ಟವಾಗಿ ಮಾತಾಡೋಕ್ಕೆಲ್ಲ ಬರೋಲ್ಲ. ಆದರೂ ಅವ್ರಿಗೇನೋ ಸುಮ್ಮನೆ ಏನೋ ತಮಾಷೆ ನೆಕ್ಸ್ಟ್ ಇವಾಗ ಕಬಾಬಿಗೆ ಕಲಸಿಡೋಣ ಅಂಥೇಳಿ ಕಬಾಬಿಗೆಲ್ಲ ರುಬ್ಕೊಂಡು ಅದನ್ನು ಕಲಸಿಡ್ತಾಯಿದ್ದೆ. ನಮ್ಮ ಮನೆಗಂತೂ ಇವಾಗ ಬೆಳ್ಳುಳ್ಳಿ ಕಬಾಬ್ ಎಲ್ರಿಗೂ ಫೇವರೇಟ್ ಆಗಿಬಿಟ್ಟೈತೆ. ಯಾರೂ ಪೌಡ್ರದ್ದು ಕಬಾಬ್ ಮಾಡೋಣ ಅಂತಂದರೆ ಯಾರೂ ಇಷ್ಟನೇ ಪಟ್ಟು ತಿನ್ನಲ್ಲ. ಸೊ ಹಾಗಾಗಿ ನಾನು ಬೆಳ್ಳುಳ್ಳಿ ಕಬಾಬೇ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೆ. ನಮ್ಮ ಗುಂಡನೂ ಹಂಗಂತಿದ್ದ, ಅತ್ತೆ ಬೆಳ್ಳುಳ್ಳಿ ಕಬಾಬ್ ಮಾಡು ಅಂತೇಳಿ. ಅವನೇ ಬೆಳ್ಳುಳ್ಳಿ ಸಹ ಎಲ್ಲ ಸೋಸ್ಕೊಟ್ಟ. ನಾನಿವಾಗ ಚಿಕನ್ನೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ, ಸಾಂಬಾರೆಲ್ಲ ಆದಮೇಲೆ ಲಾಸ್ಟಿಗೆ ಹಾಕೋಬೋದು ಅಂತೇಳಿ ಹಾಕ್ಕೊಂಡೆ. ಇವಾಗ ನಮ್ಮಮ್ಮ ಮಟನ್ ಸಾಂಬಾರಿಗೆಲ್ಲ ಕೂರಿಸಿದ್ರು. ಇದು ಮಟನ್ ಸಾರು ರೆಸಿಪಿ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ನಮ್ಮಮ್ಮ ತುಂಬ ಚೆನ್ನಾಗಿ ಸಾಂಬಾರೆಲ್ಲ ಅಂದರೆ ನಾನ್ ವೆಜ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ, ಸಾಂಬಾರುಗಳು ಅಷ್ಟೇ. ಬಟ್ ನಮಗೆ ಅಷ್ಟೊಂದು ಮಾಡೋಕ್ಕೆ ಬರೋಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನನಗೆ ನಾನ್ ವೆಜ್ ಅಷ್ಟು ಚೆನ್ನಾಗೇ ಮಾಡೋಕ್ಕೆ ಬರಲ್ಲ ಅಂತಲೇ ಹೇಳ್ಬೋದು. ಮಾಡ್ತೀನಿ ಒಂದು ನಾರ್ಮಲಾಗೆ. ನೆಕ್ಸ್ಟ್ ಅಷ್ಟೊತ್ತಿಗೆ ಚಿಕನ್ ಸಾಂಬಾರು ಕುಕ್ಕರಲ್ಲಿ ಕೂಗಿಸಿ ಎತ್ತಿಟ್ರು ಸೈಡಿಗೆ. ಮಟನ್ ಸಾಂಬಾರು ಇವಾಗ ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ಅಂತ ಇಟ್ಟಿದ್ದಾರೆ, ನನಗೆ ಮೊಟ್ಟೆ ಸಾಂಬಾರು. ನೆಕ್ಸ್ಟು ಕಾಳು ಗೊಜ್ಜೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಮಟನ್ ಸಾರು ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು ಅಂತೇಳಿ ನೆಕ್ಸ್ಟ್ ಇವಾಗ ಮಟನ್ ಸಾಂಬಾರು ಇಟ್ಟು ಇವಾಗ ಅದು ಇದನ್ನು ಚಾಕು ಎಲ್ಲ ಇಡ್ತಾಯಿದ್ದೀವಿ. ನಿಮ್ಮ ಕಡೆಗೂ ಹೀಗೆ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ. ನಮ್ಮ ಕಡೆ ನಾನ್ ವೆಜ್ ಮಾಡಿದೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಇವಾಗ ನಾವು ಮಟನ್ ಸಾಂಬಾರೆಲ್ಲ ರೆಡಿ ಆಯಿತು. ನಾನು ಈ ಕಡೆ ಕಬಾಬ್ಗೆ ಹಾಕ್ತಾಯಿದ್ದೆ. ನಮ್ಮ ತಾತಾರಿಗೂ ಸಾಂಬಾರೆಲ್ಲ ಕೊಟ್ಟು ಕಳಿಸ್ಬೇಕಾಗಿರೋದ್ರಿಂದ ಬೇಗನೆ ಮಾಡ್ತಾಯಿದ್ವು. ಬಟ್ ಯಾಕೋ ಗೊತ್ತಿಲ್ಲ ಈ ಸಲ ತುಂಬಾ ಲೇಟ್ ಆಯಿತು. ನಾನು ನೆಕ್ಸ್ಟ್ ಇವಾಗ ತಟ್ಟೆಲೆಲ್ಲ ಸುಮ್ಮನೆ ಪಾತ್ರೆಗಳು ಜಾಸ್ತಿ ಆಗ್ತವೆ ಅಂತ ಹೇಳಿ ಐಡಿಯಾ ಮಾಡಿ ಇದಿತ್ತು, ಅಡಿಕೆ ಪಟ್ಟೆ ಇತ್ತು. ನಮ್ಮಪ್ಪ ಅಂದರೆ ಆಯ್ಕೊಂಡಿರ್ತಾರಲ್ಲ, ಅದು ಬಿದ್ದಿರ್ತಾವಲ್ಲ ತೋಟದಲ್ಲೆಲ್ಲನ, ಹಾಗಾಗಿ ಸರಿ ಅಡಿಕೆ ಪಟ್ಟೆಯಲ್ಲೇ ಊಟ ಮಾಡೋಣ, ಚೆನ್ನಾಗಿರುತ್ತೆ. ನಮ್ಮ ಕಡೆ ಬಾಳೆ ಎಲೆಯಲ್ಲಿ ಮಟನ್ ಚಿಕನ್ ಸಾಂಬಾರು ಯಾರೂ ಊಟ ಮಾಡಲ್ಲ, ಅಂದರೆ ನಾನ್ ವೆಜ್ಜಿಗೆ ನಾವು ಬಾಳೆ ಎಲೆ ಯೂಸೇ ಮಾಡಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಡಿಕೆ ಪಟ್ಟೆ ಇತ್ತಲ್ಲ ಸಿಗಿತಾ ಇದ್ದೆ. ನೋಡಿರಿ, ನಾವು ಚಿಕ್ಕ ಹುಡುಗರಾಗಿದ್ದಾಗ ಬರ್ತಾಯಿತ್ತು, ಬಟ್ ಇವಾಗ ನನಗೇನೋ ಒಂಥರ ಮರ್ತೋದಂಗೆ ಬರ್ತಾ ಇರಲಿಲ್ಲ. ಅವಾಗೆಲ್ಲ ಎಷ್ಟು ಚೆನ್ನಾಗಿ ಅಂದರೆ ಅಡಿಕೆ ಪಟ್ಟೆ ಎಲ್ಲ ಹಾಯ್ಕೊಂಡು ಈ ಥರ ತೆಗ್ದಿಡ್ತಾಯಿದ್ವಿ. ನಾನ್ ವೆಜ್ ಊಟ ಮಾಡೋಕ್ಕೆಲ್ಲ ಅಡಿಕೆ ಪಟ್ಟೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ನಾವು ಹೊಲ್ದ ಕಡೆಗೆ ಹೋದಾಗ ಬಾಳೆಯಲ್ಲಿ ಊಟ ಮಾಡೋದು, ಅಡಿಕೆ ಪಟ್ಟೆಯಲ್ಲಿ ಊಟ ಮಾಡೋದು ಅಂತಂದರೆ, ಅಡಿಕೆ ಪಟ್ಟೆ ಆ್ಯಕ್ಚುಲಿ ಇಷ್ಟು ದಿನ ಇರಲಿಲ್ಲ, ಪೇಪರ್ ಪ್ಲೇಟಲ್ಲೇ ಊಟ ಮಾಡ್ತಾಯಿದ್ವಿ. ಇವಾಗ ಸಿಕ್ಕಿದ್ವಲ್ಲ, ಯಾಕೆ ವೇಸ್ಟ್ ಮಾಡಬೇಕು ಅಂತೇಳಿ ಇವಾಗ ನಾನು ನಮ್ಮಪ್ಪ ರೆಡಿ ಮಾಡ್ಕೊತಾ ಇದ್ದೋ. ಹೋಗ್ಲಿ ಯಾಕೆ ತಾತು ಒಂದೇ ಸರಿ ಕಿತ್ತಾಕ್ತು. ನೆಕ್ಸ್ಟ್ ಎಲೆ ಎಲ್ಲ ಕಟ್ ಮಾಡಿಟ್ಟು ಬಂದು ಸೌತೆಕಾಯಿ ಎಲ್ಲ ನೋಡಿ ಏನೇನು ಮಾಡಿದ್ದೀವಿ ಅಂತ ಹೇಳ್ತೀನಿ. ಚಿಕನ್ ಸಾಂಬಾರು ಮತ್ತು ಮಟನ್ ಸಾಂಬಾರು ಮತ್ತು ಚಿಕನ್ ಕಾಳು ಗೊಜ್ಜು, ಮಟನ್ ಕಾಳು ಗೊಜ್ಜು ಇದೆಲ್ಲ ಮಾಡಿತ್ತು ನಮ್ಮಮ್ಮ. ಮತ್ತು ಮೊಟ್ಟೆ ಸಾಂಬಾರು, ಇದು ಮಟನ್ ಸಾಂಬಾರು, ಮತ್ತು ಮುದ್ದೆ, ರೈಸು ಮತ್ತು ಕಬಾಬು. ಇಷ್ಟು ಹೊಸ್ದಡ್ಕಿನ ದಿನದ್ದು ಆಗಿತ್ತು. ಇನ್ನೂ ಚಿಕನ್ ಇತ್ತು, ಇದು ಸಂಜೆ ಫ್ರೈ ಮಾಡೋದಕ್ಕೆ ಅಂತೇಳಿ. ಮತ್ತು ಇದು ತಲೆಕಾಲಿತ್ತು. ನಾನು ನಮ್ಮಮ್ಮಗೆ ಸೂಪ್ ಮಾಡ್ತೀನಿ ಎತ್ತಿಡಮ್ಮ ಅಂತ ಹೇಳಿದ್ದೆ. ಅದನ್ನು ಚಿಕನ್ ಫ್ರೈಯು ಮತ್ತು ಸೂಪು ಸಂಜೆಗೆ ಮಾಡ್ಕೊಂಡ್ವಿ ನಾವು. ಇದನ್ನು ಮಾಡೋ ಅಷ್ಟೊತ್ತಿಗೆ ಅಲ್ಲೇ ಟೈಮ್ ಆಗಿಬಿಟ್ಟಿತ್ತು. ಎಲ್ಲರೂ ಹೊಟ್ಟೆ ಹಸ್ತೈತೆ ಅಂತ ಹೇಳ್ತಾ ಇದ್ರಲ್ಲ. ಸೊ ಹಾಗಾಗಿ ಈಗ ಫಸ್ಟು ಮಧ್ಯಾಹ್ನಕ್ಕೆ ಇಷ್ಟ ಆಗುತ್ತಲ್ಲ, ಇದನ್ನು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗೆಲ್ಲನ ಆಚೆನಲ್ಲೇ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಒಂಥರ ವಾತಾವರಣ ಚೆನ್ನಾಗಿರುತ್ತೆ, ತಂಪಾಗಿ ಗಾಳಿ ಬೀಸ್ತಾ ಇರುತ್ತೆ. ಅಂಥ ಟೈಮಲ್ಲಿ ಆಚೆಲ್ಲಿ ಊಟ ಮಾಡೋದು ಅಂತಂದರೆ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವೆಲ್ಲ ಹಳ್ಳಿ ಕಡೆಯವರಾಗಿದ್ದರೆ ಇಂಥ ಅನುಭವನ ಪಡೆದಿರ್ತೀರಾ ಅಂತ ಅಂದ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ಆ ಥರ ಇವೆಲ್ಲ ನೋಡಿಕೊಂಡು ಊಟ ಮಾಡೋದು ಅಂತೇಳಿ. ಇದು ಕುರಿ ಮಟನ್ ಸಾಂಬಾರು ನೋಡಿ ಬಿಡ್ತಾ ನಮ್ಮಮ್ಮ ಎಲ್ಲರಿಗೂ ಬಡಿಸ್ತಾ ಇತ್ತು. ಫಸ್ಟು ನನ್ನ ಮಗಳು, ನಮ್ಮ ಮನೆಯವರು ಮತ್ತು ನಮ್ಮಪ್ಪ ಊಟಕ್ಕೆ ಕೂತ್ಕೊಂಡಿದ್ರು. ನನ್ನ ತಮ್ಮ ಅಲ್ಲೇನೋ ಸ್ವಲ್ಪ ಕೆಲಸ ಮಾಡ್ತಾಯಿದ್ದ. ನಾವು ಚಿಕ್ಕ ಪಾಪುನ ಎತ್ಕೊಂಡಿದ್ವು. ನಾವು ಇನ್ನೊಬ್ಬ ಬರಲಿಲ್ಲ ಊಟಕ್ಕೆ, ಗುಂಡ. ಸೊ ಹಾಗಾಗಿ ಇದು ಮಟನ್ ಕಾಳು ಗೊಜ್ಜು. ಇಷ್ಟು ರೆಸಿಪಿ ಅಂದರೆ ಚಿಕನ್ ಸಾಂಬಾರು, ಮಟನ್ ಸಾಂಬಾರು, ಚಿಕನ್ ಕಾಳು ಗೊಜ್ಜು, ಮಟನ್ ಕಾಳು ಗೊಜ್ಜು, ಕಬಾಬು ಮತ್ತು ಸಂಜೆಗೆ ಫ್ರೈಯು ಮತ್ತು ಸೂಪ್ ಮಾಡಿದ್ವಿ. ನೋಡಿ ಇವಾಗೆಲ್ಲ ಊಟ ಮಾಡ್ತಾಯಿದ್ದಾರೆ. ಇವರು 3 ಜನನೂ ಫಸ್ಟು ಊಟ ಮಾಡ್ತಾಯಿದ್ರು.
ಇವ್ರದ್ದೆಲ್ಲ ಆದಮೇಲೆ ನೆಕ್ಸ್ಟು ನಮ್ಮದು ಈ ಥರ ಮೊಟ್ಟೆ ಸಾಂಬಾರು ಮುದ್ದೆ ನನಗೆ ತುಂಬ ಇಷ್ಟ. ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ಮೊಟ್ಟೆ ಸಾಂಬಾರು. ನೆಕ್ಸ್ಟ್ ಯಾವಾಗಾದರೂ ರೆಸಿಪಿಗಳ್ನ ಶೇರ್ ಮಾಡ್ಕೊತೀನಿ ಮೊಟ್ಟೆ ಸಾಂಬಾರ್ದು ಮತ್ತು ಮಟನ್ ಸಾಂಬಾರ್ದು ನೆಕ್ಸ್ಟ್ ಯಾವಾಗಾದ್ರೂ ಸಹ ಶೇರ್ ಮಾಡ್ಕೊತೀನಿ. ಇವಾಗ ಊಟ ಎಲ್ಲ ಮುಗೀತು. ಸ್ವಲ್ಪ ಹೊತ್ತು ಎಲ್ರು ಹಾಗೇನ ರೆಸ್ಟ್ ಮಾಡಿಕೊಂಡು ಮಾತಾಡ್ಕೊಂಡು ಕೂತ್ಕೊಂಡಿದ್ವು. ನೆಕ್ಸ್ಟು 4 ಗಂಟೆ ಆಗೋಯ್ತು. ಅದೇ ಇನ್ನು ಇದನ್ನ ಎತ್ತಿಟ್ಟಿದ್ವಲ್ಲ ಸೂಪ್ ಮಾಡೋಣ ಅಂತೇಳಿ ಸಿಂಪಲ್ಲಾಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅರಿಶಿನದ ಪುಡಿ ಎಲ್ಲ ಹಾಕಿ ಸಿಂಪಲ್ ಅಂದರೆ ಮೆಣಸು ಪೌಡ್ರು ಎಲ್ಲನ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೆ. ನಾನೇನು ಮಸಾಲೆ ಎಲ್ಲ ಇದಕ್ಕೇನು ಆ್ಯಡ್ ಮಾಡಿರಲಿಲ್ಲ. ನಾನು ಫಸ್ಟ್ ಟೈಮ್ ಮಾಡಿದ್ದು. ಬಟ್ ನಮ್ಮ ಮನೇಲಿ ಚೆನ್ನಾಗಿದೆ ಅಂದರು. ಬಟ್ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅಂತ ಹೇಳಿದ್ರು ಅಷ್ಟೇ. ನೆಕ್ಸ್ಟು ನನ್ನ ತಮ್ಮರ ಮಿಸ್ಸಸ್ಸು ಅವರು ಫ್ರೈ ಮಾಡಿದ್ರು. ಅದನ್ನು ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ನಾನು ಆಚೆ ಹೋದೆ. ನೆಕ್ಸ್ಟ್ ಇವಾಗ ಇದನ್ನೆಲ್ಲ ಮಾಡಿಟ್ಬಿಟ್ಟು ಕುಕ್ಕರಲ್ಲಿಟ್ಟು ಮತ್ತು ಅದು ಲೋಟ ಎಲ್ಲ ಇಟ್ಟಿದ್ರಲ್ಲ ಅದು ಸ್ವಲ್ಪ ಗಾಳಿಗೆ ಎಲ್ಲನ ಆರೋಗಿತ್ತು. ಅದನ್ನೆಲ್ಲ ಇಡೋಣ ಅಂಥೇಳಿ ನಮ್ಮ ಅಮ್ಮನೂ ನಮ್ಮ ಅಪ್ಪನೂ ಬಂದರು. ಅವ್ರ ಜೊತೆಲೇ ನಾನು ಬಂದೆ. ಇವಾಗ ಬಿದ್ದೋಗಿರೋ ಲೋಟ ಎಲ್ಲ ನಮ್ಮ ಅಪ್ಪ ಹಾಕ್ಕೊಡ್ತಾಯಿದ್ರು, ನಮ್ಮಮ್ಮ ಇಡ್ತಾಯಿದ್ರು. ಅವೇ ಅಂದರೆ ಗಾಳಿ ಚೆನ್ನಾಗೇ ಬೀಸ್ತು. ಸೊ ಹಾಗಾಗಿ ಅದನ್ನೆಲ್ಲ ಹಾಕ್ಕೊಂಡು ಮತ್ತೆ ಇಡಬೇಕು. ಇದೇ ಕೆಲಸ ಆಗುತ್ತೆ ರೈತರದ್ದು. ನೋಡಿ ಎಷ್ಟೊಂದು ಕಷ್ಟ ಇರುತ್ತೆ. ನನ್ನ ತಮ್ಮ ಅವ್ರ ಪಾಪನ ಎತ್ಕೊಂಡು ಓಡಾಡಿಸ್ತಾ ಇದ್ದ. ಮತ್ತು ಇನ್ನೇನು ಟೀ ಎಲ್ಲ ಕುಡ್ಕೊಂಡು ನೈಟ್ ಮತ್ತೆ ಅಲ್ಲೇ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ನಾವು. ನೈಟ್ ಇನ್ನೇನು ಊಟ ಎಲ್ಲ ಇನ್ನೇನು ಸಾಂಬಾರೆಲ್ಲ ಇತ್ತಲ್ಲ, ಮುದ್ದೆ ಒಂದು ಬಿಸಿದು ಮಾಡಿಕೊಂಡು ಮತ್ತು ನೈಟ್ ಎಲ್ಲರೂ ಸಹ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡಿದ್ವಿ. ಈಗ ಪ್ಲೇಟು ಬೇರೆ ಬಂದ್ವಿ. ಇವಿದ್ದು ನಾವು ಮಧ್ಯಾಹ್ನ ತಗೊಂಡಿರಲಿಲ್ಲ. ಹಾಗೆ ಊಟ ಮಾಡಿಕೊಂಡು ಇನ್ನೂ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇನ್ನು ಬೆಳಗ್ಗೆ ನಮಗೆಲ್ಲ ಡ್ಯೂಟಿ ಇತ್ತಲ್ಲ, ಹೊರಡಬೇಕಾಗಿತ್ತು. ಅಲ್ಲಿಂದ ಹೊರಡ್ವಿ. ನಮ್ಮ ಬೆಕ್ಕಿನ ಮರಿ ನೋಡಿ ಹೆಂಗೆ ಸೋಫಾ ಮೇಲೆ ಇದು ಅದ್ರದ್ದು ಜಾಗ ಆಗೋಗ್ಬಿಟ್ಟಿದೆ. ಇಲ್ಲೇ ಮಲ್ಕೊಳೋದು. ನಾನು ಕ್ಯಾಮ್ರಾ ಹಿಡಿದ್ರೆ ಅತ್ತ ನೋಡ್ಕೊಂಡು ಫೋಸ್ ಕೊಡ್ತಾಯಿತ್ತು. ಇದಾಗಿತ್ತು ಫ್ರೆಂಡ್ಸ್ ಹೊಸ್ದಡ್ಕಿನ ದಿನದ್ದು ಲಾಗು. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.